ರಾಜ್ಯ ಪೊಲೀಸರಿಗೆ ಈಗ ಹೊಸ ಕ್ಯಾಪ್ ಅಂತೆ. ಹಾಗಿದ್ದಾಗ ಹಿಂದೆ ಇದ್ದಂಥ ಕ್ಯಾಪ್ ಹೆಸರೇನು, ಈಗಿರೋ ಕ್ಯಾಪ್ನ ಹೆಸರೇನು? ಆಮೇಲೆ ಇವನ್ನೆಲ್ಲ ನೋಡ್ಬಿಟ್ಟು ಇವ್ರು ಯಾರು ಅಂತ ಕೇಳಕ್ಕೆ ಹೋಗ್ಬಿಡಿ, ಪೊಲೀಸರಿಗೆ ಕೇಸ್ ಹಾಕ್ಬಿಡ್ತಾರೆ. ನೋಡಿ ಸ್ಟೋರಿಯನ್ನು. ಕರ್ನಾಟಕ ಪೊಲೀಸ್ ಕ್ಯಾಪ್ ಬದಲಾವಣೆ. ಸ್ಲೋಚ್ ಟೋಪಿ ಹೋಯ್ತು, ಪೀಕ್ ಕ್ಯಾಪ್ ಬಂತು. ಹೊಸ ಲುಕ್ ನಲ್ಲಿ ಕರ್ನಾಟಕ ಪೊಲೀಸ್ ಸಿಬ್ಬಂದಿ. ಕರ್ನಾಟಕ ಪೊಲೀಸ್ ಸಿಬ್ಬಂದಿಗೆ ನೀಡಿದ್ದ ಸ್ಲೋಚ್ ಕ್ಯಾಪ್ ಇನ್ನು ಮುಂದೆ ನೆನಪು ಮಾತ್ರ. ಕರ್ನಾಟಕ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ಸಿಬ್ಬಂದಿ ಇದೀಗ ಹೊಸ ಲುಕ್ ನಲ್ಲಿ ಕಾಣ್ತಿದ್ದಾರೆ. ಇಂದಿನಿಂದ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಪೀಕ್ ಕ್ಯಾಪ್ ನೀಡಿದೆ. ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಸಿಬ್ಬಂದಿಗೆ ಪೀಕ್ ಕ್ಯಾಪ್ ವಿತರಣೆ ಮಾಡಿದ್ರು. 1956ರ ದಶಕದಲ್ಲಿ ಟರ್ಬನ್ ಕ್ಯಾಪ್, ಸ್ಲೋಚ್ ಕ್ಯಾಪ್ ಚಾಲ್ತಿಯಲ್ಲಿತ್ತು. ಕರ್ನಾಟಕದಲ್ಲಿ 1980ರಿಂದ 83ರಲ್ಲಿ ಗುಂಡೂರಾವ್ ಸಿಎಂ ಇದ್ದ ಕಾಲದಲ್ಲಿ ಸ್ಲೋಚ್ ಕ್ಯಾಪ್ ಪೊಲೀಸರಿಗೆ ನೀಡಲಾಗಿತ್ತು. 2018ರಲ್ಲಿ ಪೊಲೀಸ್ ಸಿಬ್ಬಂದಿ ಕ್ಯಾಪ್ ಬದಲಾವಣೆ ಪ್ರಕ್ರಿಯೆಗಳು ಶುರುವಾದವು. ಬಳಿಕ ಆ ಪ್ರಕ್ರಿಯೆಗಳು ನಿಂತು ಹೋಗಿತ್ತು. ಇದೀಗ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಪೊಲೀಸ್ ಕ್ಯಾಪ್ ಬದಲಾವಣೆಗೆ ಆಸಕ್ತಿ ತೋರಿಸಿ ಪೊಲೀಸ್ ಇಲಾಖೆ ನೀಡಿದ್ದ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಸೆಲೆಕ್ಟ್ ಮಾಡಿದ್ದು ವಿಶೇಷವಾಗಿದೆ. ನಮ್ಮ ಹುದ್ದೆ ಬಗ್ಗೆ ನಮಗೆ ಇದು ಪ್ರೌಡ್ ಫೀಲ್ ಜಾಸ್ತಿ ಆಗ್ತಾ ಇದೆ. ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೀವಿ. ನಮಗೆ ಖುಷಿ ಇದೆ. ಈಗಿರೋದು ಚೆನ್ನಾಗಿ ಅನಿಸ್ತಿದೆ ಸರ್. ಹಳೆ ಕ್ಯಾಪು ಎಲ್ಲರೂ ಒಂದೊಂದು ಥರ ಕರೆಕ್ಟಾಗಿ ನೀಟಾಗಿ ಹಾಕ್ತಿರಲಿಲ್ಲ. ಒಬ್ಬರು ಒಂದು ಸೈಡ್ ಹಾಕಿದ್ರೆ ಇನ್ನೊಂದು ಬೇರೆ ಕಡೆ ಸೈಡ್ ಬರ್ತಾ ಇತ್ತು. ಇದಾದರೆ ಕರೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸರ್. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಸಿಬ್ಬಂದಿಗೆ ಪೀಕ್ ಕ್ಯಾಪ್ ತೊಡಿಸಿ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸ್ಲೋಚ್ ಕ್ಯಾಪ್ನಿಂದ ಪೊಲೀಸರಿಗೆ ಸಮಸ್ಯೆ ಆಗಿತ್ತು. ಪೊಲೀಸರ ಆತ್ಮಸ್ಥೈರ್ಯ ಜಾಸ್ತಿ ಮಾಡಲು ಈ ಕ್ಯಾಪ್ ವಿತರಣೆ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು. ಕ್ಯಾಪ್ ಬದಲಾವಣೆ ಆಗೋದಲ್ಲ, ವೃತ್ತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ಕರೆ ಕೊಟ್ರು. ಕರ್ನಾಟಕ ಆದಷ್ಟು ಬೇಗ ಡ್ರಗ್ಸ್ ಮುಕ್ತ ರಾಜ್ಯ ಆಗಬೇಕು. ಈ ದಿಕ್ಕಿನಲ್ಲಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಕರೆ ಕೊಟ್ರು. ಪರಮೇಶ್ವರ್ ಕೂಡ ಕರ್ನಾಟಕ ಪೊಲೀಸ್ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಪೊಲೀಸರು ರಾಜಕೀಯ ನಾಯಕರ ಒತ್ತಡಕ್ಕೆ ಕೆಲಸ ಮಾಡಬಾರದು ಅಂತ ತಿಳಿಸಿದ್ರು. ನೀವೆಲ್ಲ ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಷ್ಟೇನೆ. ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಹೊಸ ಹೆಜ್ಜೆಯನ್ನ ನಾವೆಲ್ಲರೂ ಕೂಡ ಇಡ್ತಾ ಇದ್ದೇವೆ. ಬಹುಶಃ ನನ್ನ ದೃಷ್ಟಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದೇ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಮತ್ತು ಸನ್ಮಿತ್ರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು. ಒಟ್ಟಾರೆ ಇಷ್ಟು ದಿನ ಸ್ಲೋಚ್ ಕ್ಯಾಪ್ನಿಂದ ಬೇಸತ್ತಿದ್ದ ಪೊಲೀಸರು ಇನ್ಮುಂದೆ ಪೀಕ್ ಕ್ಯಾಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶ್ರೀನಿವಾಸ ರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.